ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯೇ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಜನಾಶ್ ಮಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾದಶ್ರೀ ಚೈತನ್ಯೇಶ್ವರಮೋ ಮಜ್ಞಾನತಿಮಿರಂಧಸ್ಯ ಜ್ಞಾನಾಗ್ನಸಾಲಕ್ಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ ನಮೋ ಶ್ರೀಮದ್ ಕೃಷ್ಣ ಪ್ರಸಾದ ಮೊದಲ ಶ್ರೀಮದ್ ಜಯಪದಾಗ ಸ್ವಾಮಿ ನಮೋ ಆಚಾರ್ಯರಂತಿರವಣ ಗೌರವತಂತ ನಗರ ಗ್ರಾಮಧಾರಿಣಿ ನಮೋ ಶ್ರೀಮದ್ ಕೃಷ್ಣ ಪ್ರಸಾದ ಮೊದಲ ಶ್ರೀಮದ್ ಭಕ್ತಿ ವೇದಾಂತ ಸ್ವಾಮಿ ರಮಣ ನಮಸ್ತೆ ಸರಸ್ವತಿ ದೇವಿ ಗೌರವಾನು ಪ್ರಚಾರಣಿ ವಿಶೇಷ ಭಾಷಾ ದೇಶಧಾರಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜೈ ಶ್ರೀ ಪ್ರಭುಪಾದ ಜೈ ಶ್ರೀ ಪ್ರಭು ಹರೇ ಕೃಷ್ಣ ಶ್ರೀಮದ್ ಭಾಗವತಂ 7th canto 11th chapter. ಸೊ ಇದು ಬಂದು ನಾವು ಪರಿಪೂರ್ಣ ಸಮುದಾಯ ಸೊ 4 ಡಿವಿಷನ್ಸ್ ಏನೇನು ಸಮುದಾಯ ಅದು ಏನೇನು ನಾವು ಬಂದು ಈ ಅಧ್ಯಾಯದಲ್ಲಿ ನೋಡಬೇಕು. ನಾವು ಖಂಡಿತ ಧರ್ಮ ಫಾಲೋ ಮಾಡಬೇಕು. ಯಾಕಂದ್ರೆ ಮನುಷ್ಯರಿಗೂ ಮೃಗಕ್ಕೂ ಏನು ಒಂದೇ ತರ ಇರುತ್ತೆ ಅಂದ್ರೆ ಆಹಾರ ನಿದ್ರೆ ಭಯ ಮೈಥುನ. ಸೊ ಊಟ ಮಾಡೋದು, ನಿದ್ರೆ ಮಾಡೋದು, ಸಂತತಿ ಉತ್ಪತ್ತಿ ಮಾಡೋದು, ರಕ್ಷಿಸ್ಕೊಳ್ಳೋದು, ಸೊ ಈ ತರ ಎಲ್ಲ ಒಟ್ಟಿಗೆ ಒಂದೇ ತರ ಮಾಡ್ತಾರೆ. ಆದ್ರೆ ಅದಿಂದು ನಾವು ಡಿಫ್ರೆಂಟ್ ಆಗಿರ್ಬೇಕು. ಓಕೆ, ಆ ತರ ಡಿಫ್ರೆಂಟ್ ಇದ್ರೆ ನಾವು ಸ್ವಲ್ಪ ಉದ್ಧಾರ ಮಾಡಕ್ಕಾಗತ್ತೆ. ಸೊ ನಾವು ಮಿರ್ಗ ತರ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ. ಸೊ ಉದ್ಧಾರ ಮಾಡಬೇಕಂದ್ರೆ ನಾವು ಈ ತರ ಪ್ರಶ್ನೆಗಳು ಕೇಳೋದು, ಭಕ್ತಿ ಮಾಡೋದು, ಈ ತರ ವೇದಗಳು ಫಾಲೋ ಮಾಡೋದು, ಸಂಸ್ಕಾರಗಳು ಫಾಲೋ ಮಾಡೋದು, ಇದೆಲ್ಲ ನಾವು ಮಾಡಬೇಕು. ಯಾಕಂದ್ರೆ ನಾವು ಧರ್ಮ ಮಾಡೋದು ಇದೆಲ್ಲ ಮಾಡ್ತೀವಲ್ವಾ. ಏನು ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಸಾಕ್ಷಾತ್ ನಾವು ಧರ್ಮ ಫಾಲೋ ಮಾಡೋದೇ ಏನು ಆಕ್ಚುಲಿ ಆ ಧರ್ಮ ಏನು ಸಾಕ್ಷಾತ್ ಭಗವಂತಂದೇ ಅದು. ಇಲ್ಲಿ ಬಂದು ಶುಕದೇವರು ಪರೀಕ್ಷಿತಕ್ಕೂ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಶುಕದೇವರು, ಈ ತರ ಬ್ರಹ್ಮ ಶಿವ ಎಲ್ಲರೂ ಏನ್ ಆಗಿದ್ದಾರೆ, ಅಲ್ಲಿಂದ ಎಲ್ಲರೂ ಅವರವರ ಲೋಕಕ್ಕೂ ಹೋಗಿಬಿಟ್ಟಿದ್ದಾರೆ. ಪ್ರಹ್ಲಾದ್ ಮಹಾರಾಜ ಬಗ್ಗೆ ಎಲ್ಲ ಸ್ಟೋರಿ ಎಲ್ಲ ನಾವು ನೋಡಿದ್ವಿ. ಯಾಕಂದ್ರೆ ಪ್ರಹ್ಲಾದ ಮಹಾರಾಜನು ಗುಣಾದೇಶಗಳು ಯಾವ ತರ ಇತ್ತು ಅದೆಲ್ಲ ನಾವು ನೋಡಿದೀವಿ. ಯಾವ ತರ ಭಗವಂತನಕ್ಕೆ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅದೆಲ್ಲ ನೋಡಿದೀವಲ್ವಾ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಯುಧಿಷ್ಠಿರ ಮಹಾರಾಜು ಬಂದು ನಾರದ ಹತ್ರ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಅதாவது 2 ಪ್ರಶ್ನೆ ಕೇಳ್ತಾರೆ. ಆಕ್ಚುಲಿ ನಾವು ಬಂದು ಈ 7th ಕ್ಯಾಂಟೋವೇ ಏನು ಪೂರ್ತಿ ನಮಗೂ 15 ಅಧ್ಯಾಯಗಳಿರುತ್ತೆ. ಸೊ 15 ಅಧ್ಯಾಯಗಳಲ್ಲಿ ನಾವು ಇವಾಗ 11 to 15 ತಕ್ಕ ಏನ್ ನೋಡಬೇಕು ಅಂದ್ರೆ ಅವರು ಸನಾತನ ಧರ್ಮ, ಆಕ್ಚುಲಿ ಯುಧಿಷ್ಠಿರರು ಅದೇ ಪ್ರಶ್ನೆ ಕೇಳ್ತಾರೆ, ಸನಾತನ ಧರ್ಮ ಬಗೆ ಹೇಳಿ, ವರ್ಣಾಶ್ರಮ ಧರ್ಮ ಬಗೆ ಹೇಳಿನು. ಸೊ 4 ವರ್ಣಗಳು 4 ಆಶ್ರಮಗಳು ಇಲ್ವಾ. ಸೊ ಆ 4 ವರ್ಣಗಳು, ಸೊ ಸನಾತನ ಧರ್ಮ ಅದ ಬಗ್ಗೆ ಇವಾಗ ನಾವು ನೋಡ್ಬೇಕು. ಸೊ ನೆಕ್ಸ್ಟ್ ಏನು ವರ್ಣಾಶ್ರಮ ಧರ್ಮಗಳು, ಆ 4 ವರ್ಣಗಳು ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅದ್ರ ಬಗ್ಗೆ ನಾವು ಈ 16 ಅಧ್ಯಾಯದಲ್ಲಿ ನೋಡಕ್ಕಾಗುತ್ತೆ. ಮತ್ತೆ 4 ಆಶ್ರಮಗಳು ಏನೇನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಈ 4 ಬಗ್ಗೆ ನಾವು 12 ಅಧ್ಯಾಯ, 13, 14, 15 ಈ ಅಧ್ಯಾಯದಲ್ಲಿ ನಾವು ನೋಡಬೇಕು. ಸೊ ಇಲ್ಲಿ ಬಂದು ಫಸ್ಟ್ ಯುಧಿಷ್ಠಿರ ಮಹಾರಾಜ ಏನು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಸನಾತನ ಧರ್ಮ. ಸೊ ಸನಾತನ ಧರ್ಮ, ಸೊ ಸನಾತನ ಧರ್ಮ ಅಂದ್ರೆ ನಮಗೂ ಬಂದು ಫಸ್ಟ್ ಕ್ಯಾಂಟೋ 2nd chapter 6th ಶ್ಲೋಕ, ಸಾ ವೈ ಪುಂಸಾನ್ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀತತಿ. ಏನು ಅಂದ್ರೆ
ಮನುಷ್ಯರು ಆ ದೇವೋತ್ತಮ ಪರಮ ಪುರುಷರಿಗೂ ಭಕ್ತಿ ಮಾಡಬೇಕು. ಸೊ ಆ ಥರ ಭಕ್ತಿ ಮಾಡೋದೇ ಏನು ಮನುಷ್ಯ ವರ್ಗನ ಧರ್ಮ ಆಗುತ್ತೆ. ಓಕೆ, ಧರ್ಮ ಆಗುತ್ತೆ. ಸೊ ಆ ಭಗವಂತನಿಗೆ ಪರಿಪೂರ್ಣವಾಗಿ ನಾವು ತೃಪ್ತಿಪಡಿಸ್ಬೇಕಂತೆ. ಸೊ ಯಾವ ಥರ ಆ ಭಕ್ತಿ ಇರಬೇಕಂದ್ರೆ ಯಾವೊಂದು ಎದುರು ನೋಡೋದು, ಯಾವೊಂದು ಎದುರು ನೋಡೋದು ಇರಬಾರ್ದು. ಅದೇ ಥರ ಯಾವಾಗ ಕಂಟಿನ್ಯೂಸ್ ಆಗಿ ನಾವು ಭಕ್ತಿ ಮಾಡಬೇಕು. ಸೊ ಓಕೆ, ನಾವೊಂದು 5 ದಿನ ಮಾಡಿದ್ದೀನಿ, ಮತ್ತೆ ಒಂದು 10 ದಿನ ಬಿಟ್ಟಿದ್ದೀನಿ, ಆ ಥರ ಇಲ್ಲ. ಸೊ ಕಂಟಿನ್ಯೂಸ್ ಎದುರು ನೋಡಬಾರದು. ಓಕೆ, ಫಲ ಎದುರು ನೋಡಬಾರದು. ಅದೇ ಥರ ಕಂಟಿನ್ಯೂಸ್ ನಾನ್ ಸ್ಟಾಪ್ ನೀವು ಬಂದು ಭಕ್ತಿ ಮಾಡಬೇಕು. ಓಕೆ, ಇದ್ರ ಬಗ್ಗೆ ನಮಗೂ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಏನು ಹೇಳ್ತಾರೆ, ಇದೆ ಸನಾತನ ಧರ್ಮ. ಭಕ್ತಿ ಯೋಗ ಇಸ್ ಸನಾತನ ಧರ್ಮ. ಆಕ್ಚುಲಿ ಭಕ್ತಿ ಸೇವೆ ಮಾಡೋದೇ ಶ್ರೇಷ್ಠವಾದದ್ದು. ಆಕ್ಚುಲಿ ನಮ್ಮ ಜೀವನ ಸ್ವರೂಪ ಏನು ಅಂದರೆ ಜೀವೇರ ಸ್ವರೂಪೇ ಹಾಯ ಕೃಷ್ಣರ ನಿತ್ಯದ. ಸೊ ಈ ಜೀವನ ಸ್ವರೂಪವೇ ಏನು, ನಾವು ಯಾವಾಗ ಕೃಷ್ಣ ಭಕ್ತ ಅನ್ನೋದೇ. ಓಕೆ, ಸೊ ಆ ಥರ ನಾವು ಇರಬೇಕು. ನಾವು ಬಂದು ಭಗವಂತ ಬಂದು ಇವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯವ, ಶೂದ್ರ ಆ ಥರ ನೋಡೋದೇ ಇಲ್ಲ. ಭಗವಂತ ಯಾರು ಭಕ್ತಿ ಮಾಡ್ತಾರೋ ಸೊ ಅದೇ ಇಲ್ಲಿ ಬಂದು ನೋಡ್ತಾರೆ. ಇಲ್ಲಿ ಬಂದು ಆಕ್ಚುಲಿ ನಮ್ಮದು ಉದ್ಯೋಗ ಕರ್ತವ್ಯಗಳು ಆ ವರ್ಣಗಳದು ಆ ಉದ್ಯೋಗ ಕರ್ತವ್ಯಗಳು ಯಾವ ಥರ ಇರುತ್ತೆ ಅದೆಲ್ಲ ನಾವು ನೋಡಬೇಕು. ಸೊ ಇಲ್ಲಿ ಬಂದು ಅವ್ರು ಏನು ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜು, ಓ ಬ್ರಾಹ್ಮಣ ಶ್ರೇಷ್ಠರೇ, ಯಾರು ನಾರದರ ಹತ್ರ, ಓ ಬ್ರಾಹ್ಮಣ ಶ್ರೇಷ್ಠರೇ, ನೀ ಬಂದು ಆ ಪ್ರಜಾಪತಿ ಬ್ರಹ್ಮಣ ಶ್ರೇಷ್ಠವಾದ ಮಗ. ಯಾಕಂದ್ರೆ ನಿಮ್ಮ ಹತ್ರ ತಪಸ್ಸು, ಅಷ್ಟಾಂಗ ಯೋಗ, ಸಮಾಧಿ ಎಲ್ಲ ಪರಿಪೂರ್ಣವಾಗಿ ಇರುತ್ತೆ. ಸೊ ಆ ಬ್ರಹ್ಮಣ ಪುತ್ರರಲ್ಲಿ ನೀವೇ ಶ್ರೇಷ್ಠ ಅವ್ರು ಬಂದು ಹೇಳ್ತಾ ಇದ್ದಾರೆ. ಅದೇ ಥರ ನಿಮ್ಮ ಹತ್ರ ಏನಿದೆ ಅಂದರೆ ಅಷ್ಟೊಂದು ಶಾಂತ ಮನೋಭಾವ ಇರುತ್ತೆ, ಅಷ್ಟು ಕರುಣೆ ಇರುತ್ತೆ. ನಿಮ್ಮ ಹತ್ರ ಅಷ್ಟು ಶ್ರೇಷ್ಠವಾದ ಎಲ್ಲ ಒಳ್ಳೆ ಗುಣಗಳಿರುತ್ತೆ. ಅದಕ್ಕೆ ಯಾಕಂದ್ರೆ ಇವರು ಬಂದು ಬ್ರಹ್ಮಚಾರಿ ಮತ್ತೆ ಬ್ರಾಹ್ಮಣ ಅಲ್ವಾ. ಸೊ ಅದಕ್ಕೆ ನಿಮ್ಮ ಹತ್ರ ಕೇಳೋದೇ ಶ್ರೇಷ್ಠವಾದದು ಯಾರು ಯುಧಿಷ್ಠಿರ ಮಹಾರಾಜ್ ಬಂದು ಹೇಳ್ತಾರೆ. ಒಂದು ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಏನಂದ್ರೆ ಈ 4 ವರ್ಣಗಳು ಏನೇನು ಬ್ರಾಹ್ಮಣ ಆಗಲಿ, ಕ್ಷತ್ರಿಯ ಆಗಲಿ, ಆಮೇಲೆ ವೈಶ್ಯ ಆಗಲಿ, ಶೂದ್ರ ಆಗಲಿ, ಎಲ್ಲರೂ ಅವರವ್ರ ಕೆಲಸ ಮಾಡಬೇಕು. ಆದರೆ ಅವ್ರು ಮಾಡೋ ಕೆಲಸದಿಂದ ಭಗವಂತನೇ ತೃಪ್ತಿಪಡಿಸ್ಬೇಕು. ಸೊ ಆ ಥರ ಅವರು ಕೆಲಸ ಮಾಡಬೇಕು. ಸೊ ಅದೇ ಇಲ್ಲಿ ಅವ್ರು ಬಂದು ಕೇಳ್ತಾ ಇದ್ದಾರೆ, ನಾರದರು ನೀವೇ ಶ್ರೇಷ್ಠ. ಯಾಕಂದ್ರೆ ನಾರದರು ಬಂದು ಆ ಸೀಡ ಪರಂಪರೆ, ಗುರು ಸೀಡ ಪರಂಪರೆಯಿಂದ ಬಂದಿರೋರಲ್ವಾ. ಸೊ ಭಗವಂತ ಎಂದು ಬ್ರಹ್ಮ ಎಂದು ನಾರದ, ಸೊ ಆ ಥರ ಪರಂಪರೆಯಿಂದ ಬಂದಿರೋರು. ಸೊ ಅದಕ್ಕೆ ನಿಮ್ಮ ಹತ್ರ ಉಪದೇಶ ಕೇಳೋದು ಅಷ್ಟು ಶ್ರೇಷ್ಠವಾದದು. ಸೊ ನಮ್ಗೆ ಬಂದು ಈ ಬ್ರಹ್ಮ ಸಂಪ್ರದಾಯದಿಂದ ಬಂದಿರೋರಲ್ವಾ, ಅದಕ್ಕೆ ನಿಮ್ಮ ಹತ್ರ ನಾವು ಕೇಳ್ತಾ ಇದ್ದೀನಿ. ಇವಾಗ ನಾವು ಭಾಗವತಂ ಆಗಲಿ, ಭಗವದ್ಗೀತೆ ಆಗಲಿ ಎಲ್ಲ ನೀವು ನೋಡಿದರೆ ಈ ಥರ ಕ್ವಶನ್ ಆನ್ಸರ್ ಆ ಥರ ಪ್ರಶ್ನೆ ಕೇಳೋ ಥರ ಇರುತ್ತೆ. ಓಕೆ, ಇವಾಗ ನೀವು ಯಾರು ಕೇಳಿದು ಆ ಥರ ಇರುತ್ತೆ. ಸೊ ಶ್ರೀಮದ್ ಭಾಗವತಂ ಶುಕದೇವರು ಪರೀಕ್ಷಿತ್ ಕೇಳೋ ಥರ ಇರುತ್ತೆ. ಭಗವದ್ಗೀತೆ ನೋಡಿದರೆ ಕೃಷ್ಣರು ಅರ್ಜುನನು ಕೇಳೋ ಥರ ಇರುತ್ತೆ. ಸೊ ಆ ಥರ ಅವರು ಪ್ರಶ್ನೆ ಕೇಳ್ತಾರೆ, ಇವರು ಆನ್ಸರ್ ಕೊಡೋದು. ಸೊ ಇವಾಗ ನಾರದ ಮುನಿ ಈ ತರ ಅವರು ಗ್ಲೋರಿಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಗ್ಲೋರಿಸ್ ಮಾಡುವಾಗ ಇವಾಗ ನಾರದ ಮುನಿ ಹೇಳಕ್ಕೆ ಶುರು ಮಾಡ್ತಾರೆ, ಸಕಲ ಜೀವರಾಶಿಗಳು ಉದ್ಧಾರ ಮಾಡೋರು ಯಾರಂದ್ರೆ ಆ ದೇವೋತ್ತಮ ಪರಮ ಪುರುಷರೇ. ಸೊ ಆ ನಾರಾಯಣನು ಅವರ ಬಾಯಿಂದು ನಾವು ಕೇಳಿದೀನಿ,
ಆ ಧರ್ಮ ವಿಚಾರಣೆ ಬಗ್ಗೆ ಇವಾಗ ನಾವು ನಿಮ್ಗೂ ಹೇಳ್ತೀನಿ. ಏನು ಆ ಧರ್ಮ ವಿಚಾರಣೆ ಏನು ಇವಾಗ ನಾವು ನೋಡೋಣ. ಆಕ್ಚುಲಿ ಆ ನಾರಾಯಣರು ಯಾರು ಅಂದ್ರೆ ಆ ಮೂರ್ತಿ ಯಾರು? ದಕ್ಷನ ಪ್ರಜಾಪತಿ ದಕ್ಷನ ಮಗಳು ಮೂರ್ತಿ. ಮೂರ್ತಿನಿ ಯಾರಕ್ಕೆ ಮದುವೆ ಮಾಡಿ ಕೊಟ್ಟಿದ್ದಾರೆ? ಧರ್ಮರಾಜಕ್ಕೂ ಮದುವೆ ಮಾಡಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಹುಟ್ಟಿದೆ ಯಾರು? ನರನಾರಾಯಣ ಋಷಿಗಳು. ಎಲ್ಲಿ? ಅಲ್ಲಿ ಬದ್ರಿಕಾಶ್ರಮ ಹತ್ರ. ಸೊ ಆ ನಾರಾಯಣರ ಹತ್ರ ಇಂದು ಯಾರು ಕೇಳಿದು? ನಾರದರು ಕೇಳಿದಾರಂತೆ. ಏನು ನೋಡೋಣ. ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದಮಯೋ ಹರಿಹಿ ಸಂಸ್ಕೃತಾಂ ಚ ತದ್ವಿಧಾಂ ರಾಜನ್ ಏನ ಸಾತ್ಮ ಪ್ರಸೀತತಿ. ಆಕ್ಚುಲಿ ಧರ್ಮದ ಮೂಲ ಏನು ಅಂದ್ರೆ ಸಾಕ್ಷಾತ್ ಭಗವಂತನೇ. ಧರ್ಮ ಅಂದ್ರೆ ಆ ಮೂಲ ಏನು? ಭಗವಂತನೇ. ಓಕೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಕಲ ಜೀವರಾಶಿಗಳಿಗೂ ಆಧಾರ ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷರೇ. ಸಕಲ ವೇದ ಜ್ಞಾನ ಎಲ್ಲಕ್ಕೂ ಕಾರಣ ಅವರೇ. ಅದರಲ್ಲಿರೋ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಎಲ್ಲ ಯಾರು ನಮ್ಗೂ ಆ ಜ್ಞಾಪಕ ಶಕ್ತಿ ಇರೋದು, ಮರದಿ ಕೊಡೋದು ಎಲ್ಲ ಭಗವಂತನ ಕೃಪೆ. ಓ ಯುಧಿಷ್ಠಿರ ಮಹಾರಾಜ, ಯಾರೊಬ್ಬರು ಇದೆಲ್ಲ ತಿಳ್ಕೊಳ್ತಾರ ಅವರು ಮನಸ್ಸು ಆಗಲಿ ಆತ್ಮ ಆಗಲಿ ಶರೀರ ಆಗಲಿ ಅಷ್ಟು ತೃಪ್ತಿಯಾಗಿರುತ್ತಂತೆ. ಯಾಕಂದ್ರೆ ಇಲ್ಲಿ ಬಂದು ವೇದಗಳು, ಶಾಸ್ತ್ರಗಳು, ಮತ, ವರ್ಣಾಶ್ರಮ, ಕರ್ತವ್ಯಗಳು ಇದೆಲ್ಲ ಯಾರು ತಿಳ್ಕೊಳ್ತಾರೋ ಅವರಿಗೂ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಸುಲಭವಾಗುತ್ತೆ. ಸೊ ಯಾಕಂದ್ರೆ ಇದೆಲ್ಲ ಭಕ್ತಿ ಮಾಡಿದ್ರೆ ಅದೆಲ್ಲ ಅವ್ರಿಗೂ ಸಿಕ್ಕುತ್ತೆ. ಓಕೆ. ಸೊ ಇಲ್ಲಿ ಬಂದು 30 ಕ್ವಾಲಿಟೀಸು. ಯಾಕಂದ್ರೆ ಭಗವಂತನ ತೃಪ್ತಿ ಪಡಿಸ್ಬೇಕಂದ್ರೆ ಈ 30 ನಾವು ಬಂದು ಫಾಲೋ ಮಾಡಬೇಕು. ಸೊ ಆಕ್ಚುಲಿ ಮನಿದ ಸಮುದಾಯ ಉದ್ಧಾರ ಆಗೋದು. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದ್ವಿ ಮನುಷ್ಯರಿಗೂ ಮಿರುಗಕ್ಕೂ ಏನು ವ್ಯತ್ಯಾಸ. ನಾವು ಪ್ರಶ್ನೆ ಕೇಳ್ತೀವಿ, ಅದು ಪ್ರಶ್ನೆ ಕೇಳೋದಿಲ್ಲ. ಸೊ ಆ ತರ ಯಾಕಂದ್ರೆ ನಾವು ಅದು ಒಂದೇ ತರ ನಡ್ಕೊಳ್ಳೋದು ಎಲ್ಲ. ಮತ್ತೆ ಅದರಿಂದ ನಾವು ಉದ್ಧಾರ ಮಾಡಬೇಕು ಅಂದ್ರೆ ನಮ್ ಜ್ಞಾನ ಪ್ರಕಾರ ಅದು ನಾವು ಉದ್ಧಾರ ಮಾಡಬೇಕು. ಸೊ ಅವಾಗ ಈ ತರ ಈ 30 ವಿಷಯಗಳು ನಾವು ಮಾಡಿದ್ರೆ ನಾವು ಭಕ್ತಿಯಲ್ಲಿ ಬೆಳೆಯಕ್ಕಾಗುತ್ತೆ, ಭಗವಂತನ ತೃಪ್ತಿ ಪಡಿಸಕ್ಕಾಗತ್ತೆ. ಏನೇನು? ಸತ್ಯ, ದಯ, ತಪ, ಸೌಮ್ಯ. ಸೊ ಆ ಥರ ಏನೇನು ಇದೆ ನೋಡೋಣ. ಸೊ ಸತ್ಯ, ಯಾವಾಗ ನಾವು ಸತ್ಯವೇ ಮಾತಾಡೋದು, ನಿಜವೇ ಮಾತಾಡೋದು. ದಯ, ಎಲ್ಲರ ಹತ್ರ ದಯ ಕರುಣೆ ತೋರಿಸೋದು. ತಪ, ನಾವು ಅதாவது ಒಂದು ಕೆಲವು ದಿನಗಳಲ್ಲಿ ನಾವು ಬಂದು ಇವಾಗ ಏಕಾದಶಿನ ಅನ್ಕೊಳ್ಳಿ. ಸೊ ಏಕಾದಶಿ ದಿನ ನಾವು ಬಂದು ವ್ರತಗಳು ಫಾಲೋ ಮಾಡೋದು. ಓಕೆ. ಸೊ ಆ ಥರ ತಪಗಳು. ಯಾಕಂದ್ರೆ ನಾವು ಹೋಗಿ ಕಾಡಲ್ಲಿ ಹೋಗಿ ತಪಸ್ ಮಾಡೋದು ಸಾಧ್ಯ ಇಲ್ಲ. ಮನೆಯಲ್ಲಿ ಇದ್ಕೊಂಡೆ ನಾವು ತಪಸ್ ಮಾಡಬೇಕಾದ್ರೆ ಈ ತರ ಏಕಾದಶಿ ವ್ರತ. ಯಾಕಂದ್ರೆ 1 ಮಂತ್ಗೂ 2 ಏಕಾದಶಿ ಬರುತ್ತೆ. ಸೊ 2 ಏಕಾದಶಿ ಫಾಲೋ ಮಾಡೋದೇ ಒಂದು ತಪಸ್ ತರ. ಅದೇ ತರ ಡೈಲಿ ನಾವು 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದು. ಸೊ ಈ ತರ. ಆಮೇಲೆ ಶೌಚ, ಶುದ್ಧವಾಗಿ ಇರೋದು. ಸೊ ಆ ಥರ ಒಂದು ದಿನಕ್ಕೂ 2 ಟೈಮು, ಬೆಳಗ್ಗೆ ಸಾಯಂಕಾಲ. ಸೊ ಈ ತರ 2 ಟೈಮು ಸ್ನಾನ ಮಾಡೋದು. ಇವಾಗ ನಾವು ಟಾಯ್ಲೆಟ್ ಹೋಗಿ ಬಂದ್ರೆ ಆವಾಗ ಸ್ನಾನ ಮಾಡಬೇಕು. ಸೊ ಈ ತರ 2 ಟೈಮು ಸ್ನಾನ ಮಾಡೋದು. ಮತ್ತೆ ಏನಾದ್ರು ಅವಶ್ಯಕತೆ ಇದ್ರೆ ಸ್ನಾನ ಮಾಡಬೇಕು ಆ ಥರ. ಆಮೇಲೆ ತಿತಿಕ್ಷಾ, ಅಷ್ಟು ಬಂದು ನಾವು ವಿನಮ್ರತೆಯಾಗಿ ಇರಬೇಕು. ಆಮೇಲೆ ಈಶಾ, ಎದು ಒಳ್ಳೇದು ಎದು ಕೆಟ್ಟದು ಆ ಥರ ನಾವು ರೆಕಗ್ನೈಸ್ ಮಾಡಬೇಕು. ಇದು ನಮ್ಗೆ ಒಳ್ಳೇದಾ, ಇದು ಕೆಟ್ಟ, ಈ ಥರ ನಾವು ತಿಳ್ಕೊಬೇಕು. ಓಕೆ. ಎಲ್ಲ ಬಂದು ಸಮಹ ನೋಡಬೇಕು. ಅದೇ ಥರ ಸಮಹ ತಮಹ. ಸೊ ಮನಸ್ಸು ಕಂಟ್ರೋಲ್ ಮಾಡೋದು, ಇಂದ್ರಿಯಗಳು ಕಂಟ್ರೋಲ್ ಮಾಡೋದು, ಅಹಿಂಸೆ ಎಲ್ಲ ಜೀವರಾಶಿಗಳ ಮೇಲ್ಗಡೆ ನಾವು ಯಾರು ನಾವು ಮನಸ್ಸು ನೋಗಿಸ್ಬಾರದು. ಒಡೆಯೋದು ಆ ಥರ ಇಲ್ಲ. ಒಡೆಯೋದು ಇರುತ್ತೆ. ಅದೇ ಥರ ಯಾರು ನಾವು ಬೈಯೋದು, ಇಲ್ಲಾಂದ್ರೆ ಅವ್ರನ್ನ ಮನಸ್ಸು ನೋಗಿಸೋ ಥರ ನಾವು ಕೆಲಸಗಳು ಏನಿರಬಾರದು ಆ ಥರ. ಓಕೆ.
ನೆಕ್ಸ್ಟ್ ಬಂದು ಅಹಿಂಸೆ ಆಯ್ತಾ. ನೆಕ್ಸ್ಟ್ ಬಂದು ಬ್ರಹ್ಮಚರ್ಯ. ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು. ಅವರವ್ರ ಗಂಡ ಹೆಂಡತಿ ಬಿಟ್ಟು ಮತ್ತೊವರು ನಾವು ಮುಟ್ಟಬಾರದು. ಓಕೆ, ಸೊ ಆ ಥರ ಇರಬೇಕು. ಮತ್ತೆ ಬಂದು ತ್ಯಾಗ. ಸೊ ನಾವು ಬಂದು ನಮ್ಗೆ ಎಷ್ಟು ವರಮಾನ ಸಿಕ್ಕುತ್ತೋ ಅಲ್ಲಿ ಬಂದು ನಾವು ಅರ್ಧ ಭಕ್ತಿಗೆ ನಾವು ಕೊಡಬೇಕು. ಒಂದು ನಿಮಿಷ. ಹರೇ ಕೃಷ್ಣ. ಸೊ ಎಷ್ಟು ನೋಡಿದೀವಿ ನಾವು. ಬ್ರಹ್ಮಚರ್ಯ ಫಾಲೋ ಮಾಡೋದು. ಅದೇ ಥರ ತ್ಯಾಗ. ಅದ ನಮ್ಗೆ ಸಿಕ್ಕೋ ವರಮಾನಲ್ಲಿ ಅರ್ಧ ನಾವು ಬಂದು ಭಕ್ತಿಗೆ ಕೊಡಬೇಕು. ಸ್ವಾಧ್ಯಾಯ, ಭಗವದ್ಗೀತೆ, ಶ್ರೀಮದ್ ಭಾಗವತಂ, ರಾಮಾಯಣ, ಮಹಾಭಾರತ ಈ ಥರ ಇರೋ ಪುರಾಣಗಳು, ಇತಿಹಾಸಗಳು ಇದೆಲ್ಲ ನಾವು ಓದಬೇಕು. ಓಕೆ. ಆಮೇಲೆ ಆರ್ಜವಂ, ನಾವು ಅಷ್ಟೊಂದು ಸಿಂಪಲ್ ಆಗಿರ್ಬೇಕು. ಯಾವೊಂದು ಕಳ್ಳ ಕಪಡ ಇರಬಾರದು, ಆ ಥರ ಸುಲಭವಾಗಿ ಇರಬೇಕು ನಾವು. ಆಮೇಲೆ ಸಂತೋಷ, ಯಾವಾಗ ನಾವು ಬಂದು ಸಂತೋಷವಾಗಿ ಎಲ್ಲರನ್ನು ತೃಪ್ತಿ ಪಡಿಸ್ಕೊಂಡು ಇರಬೇಕು. ಸಮಾತೃತ್ಯ ಸೇವಾ, ಎಲ್ಲ ಜೀವರಾಶಿಗಳಿಗೂ ಯಾವೊಂದು ವ್ಯತ್ಯಾಸ ನೋಡಬಾರದು. ಇವಾಗ ಇವ್ರು ನಮ್ಗೂ ರಿಲೇಷನು, ಇವ್ರು ನಮ್ಗೂ ರಿಲೇಷನ್ ಇಲ್ಲ, ಆ ಥರ ಎಲ್ಲ ಇಲ್ಲ. ಎಲ್ಲರನ್ನೂ ಸಮವಾಗಿ ನೋಡಬೇಕು. ಪಂಡಿತ ಸಮದರ್ಶನ ಹೇಳ್ತಾರೆ. ಸೊ ಮನುಷ್ಯರಾಗಲಿ ಮಿರುಗ ಆಗಲಿ ಎಲ್ಲರೂ ನಾವು ಸಮವಾಗಿ ನೋಡಬೇಕು. ಆಮೇಲೆ ಕ್ರಾಮ್ಯ ಈಹ ಉಪರಮಃ, ದಯಾಳ ಗುಣ ಇರಬೇಕು. ದಯಾಳವಾಗಿ ಎಲ್ಲರಿಗೂ ನಾವು ಮಾಡಬೇಕು. ಮತ್ತೆ ಮನುಷ್ಯ ಸಮುದಾಯ ಎಲ್ಲರಿಗೂ ನಾವು ನಮ್ಮ ಋಣನೇ ತೀರಿಸ್ಬೇಕು. ಓಕೆ, ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಏನಾವುದು ನಾವು ಮಾಡಬೇಕು. ಓಕೆ. ವಿಪರ್ಯಯ ಈಹ, ಅನಾವಶ್ಯವಾಗಿ ಯಾವ ಒಂದು ಕೆಲಸ ಮಾಡಬಾರ್ದು, ಒಳ್ಳೆ ಕೆಲಸವೇ ಮಾಡಬೇಕು. ನೆಕ್ಸ್ಟ್ ಬಂದು ಈಶಾ. ಸೊ ಈ ಥರ ಭಗವಂತ ಬಗ್ಗೆ ನಾವು ಯಾವಾಗ ಮಾತಾಡಬೇಕು, ವಿವಾದ ಮಾಡಬೇಕು. ಸೊ ಇಲ್ಲಾಂದ್ರೆ ಮೌನವಾಗ ಇರೋದು, ಮತ್ತವ್ರಿಗೆ ನಾವು ಡಿಸ್ಟರ್ಬ್ ಎಲ್ಲ ಏನು ಮಾಡಬಾರದು, ಆ ಥರ ಇರಬೇಕು. ನೆಕ್ಸ್ಟ್ ಬಂದು ಆತ್ಮ ವಿಮರ್ಶನ. ಸೊ ಶರೀರ ಆಗಲಿ ಆತ್ಮ ಆಗಲಿ ಎಲ್ಲ ಬಗ್ಗೆ ನಾವು ತಿಳ್ಕೋಬೇಕು. ಮತ್ತೆ ನಾವು ಅನ್ನ ಆತ್ಮ ಅದೇ. ಸೊ ನಾವು ಊಟ ಆಗಲಿ ಕುಡಿಯೋದು ಆಗಲಿ ಸೊ ಎಲ್ಲ ಬಂದು ಸಮವಾಗಿರಬೇಕು. ಜಾಸ್ತಿ ಊಟ ಮಾಡೋದು, ಜಾಸ್ತಿ ನೀರು ಕುಡಿಯೋದು, ಇಲ್ಲಾಂದ್ರೆ ಏನೇ ಊಟವೇ ಮಾಡೋದಿಲ್ಲ, ಇಲ್ಲಾಂದ್ರೆ ನೀರೇ ಕುಡಿಯೋದಿಲ್ಲ. ಸೊ ಈ ಥರ ಎಲ್ಲ ಏನು ಇರಬಾರ್ದು, ಎಲ್ಲ ಸಮವಾಗಿ ಇಟ್ಕೋಬೇಕು. ಅದೇ ಥರ ಜಾಸ್ತಿ ನಿದ್ರೆ ಮಾಡೋದು, ಇಲ್ಲಾಂದ್ರೆ ನಿದ್ರೆ ಮಾಡೋದಿಲ್ಲ. ಸೊ ಆ ಥರ ಇರಬಾರ್ದು. ನೆಕ್ಸ್ಟು ಭೂದೇಪ್ಯ, ಎಲ್ಲ ಜೀವರಾಶಿಗಳು ಸಮವಾಗಿ ನೋಡ್ಕೋಬೇಕು. ಅದೇ ಥರ ದಾನ ಕೊಡೋದು, ಆತ್ಮ ದೇವತಾ ಬುದ್ಧಿ. ಸೊ ದಾನ ಕೊಡೋದು, ಅದಾದ ದೇವರುಗಳಿಗೆ ಏನು ಕರ್ತವ್ಯ ಇರುತ್ತೋ ಆ ಥರ ಕರ್ತವ್ಯಗಳು ಮಾಡಬೇಕು. ಮನುಷ್ಯರುಗಳಿಗೆ ಏನು ಕರ್ತವ್ಯ ಇರುತ್ತೋ ಆ ಥರ ಮಾಡಬೇಕು. ಅದೇ ಥರ ಶ್ರವಣಂ, ಭಗವಂತ ಬಗ್ಗೆ ನಾವು ಕೇಳಬೇಕು. ಅದೇ ಇಲ್ಲಿ ಬಂದು ಶ್ರವಣಂ ಕೀರ್ತನಂ ಸಾಶ್ರಯ ಸ್ಮರಣಂ ಮಹಾತ್ಮಾಂ ಕತೆ. ಸೊ ಏನು ಭಗವಂತ ಬಗ್ಗೆ ಕೇಳಬೇಕು, ಭಗವಂತ ಬಗ್ಗೆ ಹಾಡಬೇಕು. ಯಾವಾಗ ಭಗವಂತನ್ನೇ ಯೋಚನೆ ಮಾಡಿ ಭಗವಂತನ ನೆನೆಸ್ಕೊಂತಾ ಇರ್ಬೇಕಂತೆ. ಸೊ ಆ ಥರ ಭಗವಂತನ, ಯಾಕಂದ್ರೆ ಈ ಕಿವಿ ಇರೋದು ಭಗವಂತ ಬಗ್ಗೆ ಕೇಳಕ್ಕಂತೆ, ಬಾಯಿ ಇರೋದು ಭಗವಂತ ಬಗ್ಗೆ ಮಾತಾಡಕ್ಕೆ. ಸೊ ಆ ಥರ ಆತ್ಮ ಸಮರ್ಪಣ, ಆ ಭಗವಂತನಕ್ಕೂ ನಾವು ಸೇವೆ ಮಾಡಬೇಕು, ದಾಸ್ಯ ಮಾಡಬೇಕು, ಭಗವಂತನಕ್ಕೂ ನಿಜ ಪೂಜೆ ಮಾಡಬೇಕು, ಅವನತಿ ಭಗವಂತನಿಗೆ ನಾವು ನಮಸ್ಕಾರಗಳು ಮಾಡಬೇಕು. ಸೊ ಈ ಥರ ಎಲ್ಲ ಮಾಡ್ಬೇಕಂತೆ. ಥರ ಮಾಡಿದರೆ ಆತ್ಮ ಸಮರ್ಪಣೆ ಮಾಡಬೇಕು. ಈ ಥರ ಭಗವಂತನಕ್ಕೆ ನಾವು ಪೂರ್ಣವಾಗ ಭಕ್ತಿ ಮಾಡಬೇಕು. ಆ ಥರ ಈ ಥರ ಒಳ್ಳೆ ಗುಣಗಳು, ಈ ಥರ ಭಗವಂತನಿಗೆ ನಾವು ಸೇವೆ ಮಾಡಬೇಕು. ಒಂದು ಫ್ರೆಂಡ್ ಥರ ಇದ್ದು ಸೇವೆ ಮಾಡ್ಬೋದು, ಒಂದು ತಾಯಿ ಥರ ಇದ್ದು ಸೇವೆ, ಇಲ್ಲಾಂದ್ರೆ ಒಂದು ಮಕ್ಕಳು ಥರ ಇದ್ದು ಸೇವೆ ಮಾಡಬಹುದು. ಸೊ
ಅವರವ್ರಿಗೆ ಯಾವ ಥರ ನಾವು ಭಗವಂತನಿಗೆ ಭಕ್ತಿ ಮಾಡೋಕ್ಕಾಗುತ್ತೋ ಆ ಥರ ಇದ್ದು ನಾವು ಭಗವಂತನಿಗೂ ಭಕ್ತಿ ಮಾಡಬೇಕು. ಸೊ ಈ ಥರ ಮಾಡಿದರೆ ಭಗವಂತ ತೃಪ್ತಿ ಆಗ್ತಾರೆ. ಓಕೆ. ಸೊ ಈ ಥರ ಈ 30 ಗುಣಗಳು ಅಷ್ಟು ಶ್ರೇಷ್ಠವಾದದು. ಯಾರೆಲ್ಲ ಇದು ಮಾಡ್ತಾರೋ ಭಗವಂತ ಅಷ್ಟು ತೃಪ್ತಿ ಆಗ್ತಾರಂತೆ. ಸೊ ಅದೇ ಥರ ನೆಕ್ಸ್ಟ್ ಏನು ಹೇಳ್ತಾರೆ, 13 ಶ್ಲೋಕದಲ್ಲಿ ಗರ್ಭಾಧಾನ ಸಂಸ್ಕಾರಗಳು. ಯಾಕಂದರೆ ವೇದ ಸಂಸ್ಕಾರಗಳು ನಮಗೂ ಇರುತ್ತೆ. 16 ವೇದ ಸಂಸ್ಕಾರಗಳು ಏನೇನು? ಗರ್ಭಾಧಾನ, ಮಕ್ಕಳು ಹುಟ್ಟಕ್ಕೆ ಮುಂಚೆ ಒಳ್ಳೆ ಮಕ್ಕಳಾಗಿರ್ಬೇಕು, ಭಗವಂತನ ಭಕ್ತರಾಗಿರ್ಬೇಕು, ಆ ಥರ ಗರ್ಭಾಧಾನ ಸಂಸ್ಕಾರ ಮಾಡೋದು. ಆಮೇಲೆ ಪುಂಸವನ ಮಾಡೋದು. ಮಗು ಬಂದು ಇವಾಗ ಹೊಟ್ಟೆಗೆ ಬಂದ್ಮೇಲೆ 3rd ಮಂತ್ ಆರ್ 4th ಮಂತು ಅದು ಮಾಡ್ತಾರೆ. ಆಮೇಲೆ ಸೀಮಂತೋ ನಯನ ಅದು ಡೆಲಿವರಿಗೆ ಮುಂಚೆ ಅದು ಮಾಡ್ತಾರೆ. ಆಮೇಲೆ ಜಾತಕರ್ಮ, ಆ ಮಗು ಹುಟ್ಟಿದ ಆ ಟೈಮಿಂಗ್ ಇಟ್ಕೊಂಡು ಜಾತಕರ್ಮ ಮಾಡ್ತಾರೆ. ಆಮೇಲೆ ನಾಮಕರಣ, ಆ ಮಗುಗೂ ನಾಮಕರಣ ಮಾಡೋದು. ಆಮೇಲೆ ನಿಷ್ಕ್ರಮಣ. ಸೊ ಫಸ್ಟು ಆ ಮಗು ಹುಟ್ಟಿದ ಮೇಲ್ಗಡೆ ಫಸ್ಟ್ ಟೈಮು ಟೆಂಪಲ್ಗೆ ಕರ್ಕೊಂಡು ಹೋಗೋದು. ಓಕೆ, ಅದು. ಆಮೇಲೆ ಅನ್ನಪ್ರಶ್ನ, ಆ ಮಗುಗೂ ಫಸ್ಟು ಟೆಂಪಲ್ಲೇ ನಾವು ಊಟ ಕೊಡೋಕೆ ಅದು 6th ಮಂತು 8th ಮಂತ್ ಆ ಮಂತ್ಗೂ ಅದು ಮಾಡ್ತಾರೆ. ಆಮೇಲೆ ಚೂಡಾಕರಣ, ಅದಾವುದು ಕೂದಲು ತೆಗಿಯೋದು, ಮಕ್ಕಳಿಗೂ ಕೂದಲು ತೆಗಿಯೋದು. ಆಮೇಲೆ ಕರ್ಣವೇಷ, ಕಿವಿ ಕುಚ್ಚೋದು. ಓಕೆ, ಅದು. ಸೊ ನೆಕ್ಸ್ಟು 10th ಬಂದು ವಿದ್ಯಾರಂಭ, ಮಕ್ಕಳಲ್ಲಿ ಸ್ಕೂಲ್ಲಿ ಸೇರಿಸೋದು. ಆಮೇಲೆ ಉಪನಯನ, ಜನಿವಾರ ಹಾಕೋದು, ಮಕ್ಕಳಿಗೂ ಜನಿವಾರ ಹಾಕೋದು. ಆಮೇಲೆ ವೇದಾರಂಭ. ಸೊ ಗುರುಕುಲ, ನಾವು ಯಾಕಂದರೆ ಮಕ್ಕಳನ್ನ ಒಳ್ಳೆ ಡೇಲಿ ಸ್ಕೂಲ್ ಅಡ್ಮಿಷನ್ ಮಾಡ್ತೀವಿ, ಅದೇ ಥರ ಮಕ್ಕಳನ್ನ ಸ್ಕೂಲ್ ಕಳಿಸೋದು ಮತ್ತೊಂದು ಒಳ್ಳೆ ದಿನಲ್ಲಿ ನಾವು ಮಾಡ್ತೀವಲ್ವ. ಸೊ ಅದು ಆ ಥರ. ಆಮೇಲೆ ಕೇಶಾಂತ. ಸೊ ಆ ಥರ ಮಕ್ಕಳು ಇವಾಗ ದೊಡ್ಡವರ ಅದೇ ಹೆಣ್ಮಕ್ಳಂದರೆ ಅವರು ದೊಡ್ಡ ಮಕ್ಕಳು ಆಗ್ತಾರಲ್ಲ ಅದು. ಇಲ್ಲಾಂದರೆ ಗಂಡು ಮಕ್ಳು ಅಂದರೆ ಅವ್ರಿಗೂ ದಾಡಿ ಮೀಸೆ ಶೇವಿಂಗ್ ಎಲ್ಲ ಮಾಡ್ತಾರೆ. ಸೊ ಆ ಥರ ಆ ಏಜು. ಓಕೆ. ಆಮೇಲೆ ಬಂದು ಸಮವರ್ತನ, ಅದು ಮದುವೆಗೆ ಮುಂಚೆ ಬಂದು ನಮ್ಮದು ನೆಲಂಗಲ ಹಾಕ್ತಾರಲ್ವಾ, ವಸ್ಕೆ ಹಾಕ್ತಾರಲ್ವಾ. ಸೊ ಆ ಥರ ಅದು. ಆಮೇಲೆ ವಿವಾಹ, ಮದುವೆ ಆಗೋದು. ಆಮೇಲೆ 16 ಏನು? ಅಂತಿಮ ಸಂಸ್ಕಾರ. ಆಯಿತು. ಸೊ 16 ಸಂಸ್ಕಾರಗಳು. ಯಾರೆಲ್ಲ ಈ 16 ಸಂಸ್ಕಾರಗಳು ಫಾಲೋ ಮಾಡ್ತಾರೆ ಹೇಳಿ? ಸೊ ಆ್ಯಕ್ಚುಲಿ ಇದೆಲ್ಲ ಏನು ನಮ್ಮನ್ನೇ ಶ್ರೇಷ್ಠ ಮಾಡುತ್ತೆ, ಉದ್ಧಾರ ಮಾಡುತ್ತೆ. ಓಕೆ, ಮತ್ತೆ ಇರೋದು ನಾವು ಬಂದು ನಾಳೆ ನೋಡೋಣ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು.